ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಮ್ ಮೇಡ್ ಬೋರ್ನ್ವಿಟಾ ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಬೌಲಷ್ಟು ಓಟ್ಸ್ನ, ಹಾಗೆ 1 ಬೌಲಷ್ಟು ಮಕ್ಕಾನ, 1 ಬೌಲಷ್ಟು ಗೋಡಂಬಿ, 1 ಬೌಲಷ್ಟು ಬಾದಾಮಿ, ಹಾಗೆ ಅರ್ಧ ಬೌಲಷ್ಟು ವಾಲ್ನಟ್ನ ತೊಗೊಂಡಿದ್ದೀನಿ. ಈ ಒಂದೊಂದಾಗಿ ಇವನ್ನ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಇದನ್ನು, ಯಾಕಂದರೆ ಪೌಡರ್ ಚೆನ್ನಾಗಾಗುತ್ತೆ. ಆ ಕಾರಣಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೊಂದಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊತೀನಿ. 1 ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ತಣ್ಣಗಾದ ನಂತರ ನಾವಿದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋಬೇಕು. ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಇದಕ್ಕೆ ನಾವು ಒಂದು 5ರಿಂದ 4 ಏಲಕ್ಕಿ ಹಾಕ್ಕೋಬೇಕು. ಫ್ಲೇವರ್ ಚೆನ್ನಾಗಿ ಬರುತ್ತೆ ಏಲಕ್ಕಿ ಹಾಕೋದ್ರಿಂದ. ಏಲಕ್ಕಿ ಹಾಕ್ಕೊಂಡು ಫಸ್ಟು 1 ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ತರ್ತರಿಯಾಗಿ ರುಬ್ಕೊಂಡಿರ್ತೀನಿ. ಅದಾದ ನಂತರ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರು, ಹಾಗೆ 1-2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರು, ಅತಿ ಮಧುರ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಅತಿ ಮಧುರ ಪೌಡರು ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಇದರ ಹಾಕೋದು ರೀಸನ್ ಏನಂತಂದರೆ ಕಫ, ಕೆಮ್ಮು, ಆಮೇಲೆ ಗಂಟ್ಲು ನೋವು ಬರಲ್ಲ, ಡೈಜೆಷನ್ನು, ಈ ಥರದ್ದೆಲ್ಲ ಇದು ಕಮ್ಮಿ ಮಾಡುತ್ತೆ ಈ ಪೌಡರು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಆ ಕಾರಣಕ್ಕೆ ಈ ಪೌಡರ್ನ ಬೋರ್ನ್ವಿಟಾಗೆ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಇದು ತುಂಬ ಒಳ್ಳೆಯದು. ನೆಗಡಿ, ಕಫ ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ನೀವು ಈ ಪೌಡರ್ನ ಮಿಸ್ ಮಾಡ್ದಲೇ ಇದನ್ನು ಹಾಕಿ ನೋಡಿ. ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದ ನಂತರ ನಾನು ಒಂದು ಸಲ ಇದನ್ನು ಜಲ್ಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ನಿಮ್ಗೆ ಹಾಲಲ್ಲಿ ಹಾಕಿದ್ಮೇಲೆ ತರ್ತರಿಯಾಗಿ ಎಲ್ಲನೂ ಸಿಗಬಾರ್ದಲ್ವ. ಆ ಕಾರಣಕ್ಕೆ ಒಂದು ಸಲ ಇದನ್ನು ನಾವು ಜಲ್ಡಿ ಮಾಡ್ಕೊತಾ ಇದ್ದೀವಿ. ಈಗ ಜಲ್ಡಿ ಮಾಡ್ಕೊಂಡಿರೋಂತಹ ಮಿಶ್ರಣನ ಮೇಲ್ಗಡೆ ಬಂದಿರುತ್ತಲ್ವ, ಅದನ್ನು ನಾನು ಇನ್ನೊಂದು ಸಲ 2ನೇ ಬಾರಿನೂ ಸಹ ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಪೌಡರು, ಮಿಕ್ಕಿರೋಂತಹ ಕೋಕೋ ಪೌಡರು ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅತಿ ಮಧುರ ಪೌಡರ್ನೂ ಸಹ ಆ್ಯಡ್ ಮಾಡಿಕೊಂಡು ಅದಾದ ನಂತರ ನಮಗೆ ಸ್ವೀಟ್ನೆಸ್ಸಿಗೋಸ್ಕರ 1 ಬೌಲಷ್ಟು ನಾನು ಕೆಂಪು ಕಲ್ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಕೆಂಪು ಕಲ್ಸಕ್ಕರೆ ನಿಮಗೆ ಆಪ್ಷನಲ್ಲು, ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಿ ನಾನು ಇನ್ನೊಂದು ಬಾರಿ ಗ್ರೈಂಡ್ ಮಾಡಿಕೊಂಡು ಜಲ್ಡಿ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ಪೌಡರು. ನೋಡಿ ಈ ಥರ ಬಂದಿದೆ. ಈ ಪೌಡರ್ನ ನಾವು ಒಂದು ಗ್ಲಾಸ್ ಕಂಟೈನರ್ಗಾಗಲಿ ಇಲ್ಲ ಗ್ಲಾಸ್ ಬಾಟಲ್ಗಾಗಲಿ, ನೀವು ಏರ್ ಟೈಟ್ ಇರೋಂತಹ ಬಾಟಲ್ಗೆ ನೀವು ಹಾಕಿ ಸ್ಟೋರ್ ಮಾಡ್ಕೋಬೋದು. ಈ ಗ್ಲಾಸ್ ಬಾಟಲಲ್ಲಿ ಹಾಕೋದು ಕಾರಣ ಏನಂತಂದರೆ ನಿಮಗೆ ಬೇಗ ಹಾಳಾಗಲ್ಲ. ಆ ಕಾರಣಕ್ಕೆ ಇದು ಗ್ಲಾಸ್ ಬಾಟಲಲ್ಲೇ ಹಾಕಿ ನೀವು ಪೌಡರ್ನ. ಈ ಗ್ಲಾಸಲ್ಲಿ ನಾನು ಯಾವ ಥರ ಇದು ಮಿಲ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬೋರ್ನ್ವಿಟಾ ಮನೆಯಲ್ಲೇ 1 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ, ಹಾಗೆ ನಾನು ಮಾಡಿಕೊಂಡಿರೋಂಥ 1 ಟೇಬಲ್ ಸ್ಪೂನ್ ಪೌಡರ್ನ, ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ಡೈಲಿ ಕುಡಿತಾ ಬರ್ರಿ. ಚೆನ್ನಾಗಿ ಹೆಲ್ತು ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇದು ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್.